ಹರೇ ರಾಮ. ಜೀವನದಲ್ಲಿ ಪ್ರತಿಯೊಬ್ಬರೂ ಬಯಸುವಂಥದ್ದು ಪ್ರಧಾನವಾಗಿ ಎರಡು ವಿಷಯ. ಒಂದು ಆರೋಗ್ಯ, ಇನ್ನೊಂದು ನೆಮ್ಮದಿ. ಈ ವಿಷಯಗಳನ್ನು ಪಡೆದುಕೊಳ್ಳಬೇಕಾಗಿದ್ದರೆ ಜೀವನದಲ್ಲಿ ನಮಗೆ ಬೇಕಾಗಿರುವಂಥದ್ದು ದಿನಚರಿಯ ಪಾಲನೆ. ಸರಿಯಾದ ದಿನಚರಿಯ ಪಾಲನೆಯಿಂದಾಗಿ ನಾವು ಆರೋಗ್ಯ ಮತ್ತು ನೆಮ್ಮದಿಯನ್ನು ಪಡೆದುಕೊಳ್ಬೋದು ಅಂತ ಋಷಿ ಮಹರ್ಷಿಗಳು ಪೂರ್ಣವಾದ ಬದುಕನ್ನು ಬದುಕಿ ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಋಷಿ ಮಹರ್ಷಿಗಳು ಹಾಕಿಕೊಟ್ಟಂತಹ ದಿನಚರಿಯನ್ನು ನಾವು ಅನುಸರಿಸಿದರೆ ನಾವು ಆರೋಗ್ಯ ಮತ್ತು ನೆಮ್ಮದಿಯನ್ನು ಪಡೆದುಕೊಳ್ಬೋದು, ಸ್ವಸ್ಥವಾಗಿರ್ಬೋದು. ಆ ದಿನಚರಿಯ ಪಾಲನೆಯನ್ನು ನಮ್ಮ ಗುರುಕುಲದಲ್ಲಿ ಎಲ್ಲ ಮಕ್ಕಳು ಆಚರಣೆ ಮಾಡಿಕೊಂಡು ಬಂದಿದ್ದಾರೆ. ಶುಭೋತ್ಥಾನಂ. ಇಲ್ಲಿಯ ದಿನಚರಿಯು ಸೂರ್ಯೋದಯಕ್ಕೂ ಬಹಳಷ್ಟು ಮೊದಲೇ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಾರಂಭವಾಗುತ್ತದೆ. ಎದ್ದು ಶೌಚ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಸಂಧ್ಯಾ ವಂದನೆ, ಅಗ್ನಿಕಾರ್ಯ. ಅದೇ ಸಮಯದಲ್ಲಿ ಹೆಣ್ಣು ಮಕ್ಕಳು ಶಂಕರಾಚಾರ್ಯರು ಹಾಕಿಕೊಟ್ಟ ಮಾರ್ಗದಲ್ಲಿ ಮನಸ್ಸಿನಲ್ಲಿಯೇ ಭಗವಂತನನ್ನು ಅರ್ಚಿಸುವ ಭಗವನ್ಮಾನಸ ಪೂಜೆ. ಅನಂತರ ನಾದೋಪಾಸನೆಗೆ ಸಜ್ಜಾಗುವುದು, ಕಲಾಭ್ಯಾಸ. ಗುರುಪರಂಪರಾ ಸ್ಮರಣಂ. ಪ್ರಾತಃ ಕಾಲದಲ್ಲಿ ಮಕ್ಕಳೆಲ್ಲರೂ ಸೇರಿ ಭಗವಂತನನ್ನು, ಭಗವತ್ ಸ್ವರೂಪವಾದ ಗುರುಪರಂಪರೆಯನ್ನು ಸ್ಮರಣೆ ಮಾಡಿಕೊಳ್ಳುವುದು. ಅಷ್ಟೇ ಅಲ್ಲದೆ ಪ್ರಾತಃ ಕಾಲದಲ್ಲಿಯೇ ಗೋಮಯದಿಂದ ಅಂಗಳವನ್ನು ಸಾರಿಸಿ ಶುದ್ಧಿ ಮಾಡಿ ರಂಗೋಲಿಯನ್ನು ಹಾಕಿ ತುಳಸಿ ಪೂಜೆ ಮಾಡಲಾಗುತ್ತದೆ. ನಂತರದಲ್ಲಿ ಯೋಗಾಸನದ ಅಭ್ಯಾಸ. ಯೋಗಾಸನದಿಂದ ಛಾತ್ರರು ಸಮಾಹಿತ ಮನಸ್ಕರಾದಾಗ ಕಾಲವೂ ಕೂಡಿ ಬರುವಂತೆ ಪ್ರಾತಃ ಕಾಲದಲ್ಲಿಯೇ ಪಾಠಗಳು ಆರಂಭವಾಗುವುದು ವಿಶೇಷ. ಪ್ರಾತರಾಶ, ಬೆಳಗಿನ ಉಪಾಹಾರ. ಸಂಗಮ ಕಾಲದಲ್ಲಿ ಪಾಠ ಪ್ರವಚನಗಳ ಮುಂದುವರಿಕೆ. ತತ್ಪೂರ್ವದಲ್ಲಿ ಪ್ರತಿಜ್ಞೆ, ಭಗವದ್ಗೀತೆ, ಪಂಚಾಂಗ ಶ್ರವಣ ಇತ್ಯಾದಿ ಅನೇಕ ವಿಶಿಷ್ಟ ಅಂಗಗಳುಳ್ಳ ಪ್ರಾರ್ಥನೆ. ಮುಂದೆ ಪಾರಂಪರಿಕ ವಿಷಯಗಳ ಪಾಠ ಪ್ರವಚನಗಳು. ತರಗತಿಗಳ ಮಧ್ಯವೇ ಮಕ್ಕಳಿಗೆ ತಂಪಾದ ರುಚಿಯಾದ ಋತುವಿಗೆ ತಕ್ಕಂತೆ ತಯಾರಿಸಿದ ಹಿತವಾದ ಪಾನೀಯ. ಮಧ್ಯಾಹ್ನದ ಮಹಾಪ್ರಸಾದ. ತತ್ಪೂರ್ವದಲ್ಲಿ ವೇದ ಪಠಣ. ಲೇಖನಾಭ್ಯಾಸ. ಕನ್ನಡ, ಆಂಗ್ಲ, ಸಂಸ್ಕೃತ ಲಿಪಿಗಳ ಅಭ್ಯಾಸ. ಪ್ರಾತಃ ಕಾಲದಲ್ಲಿ ಪಾರಂಪರಿಕ ವಿಷಯಗಳ ಅಧ್ಯಾಪನ ನಡೆದರೆ ಅಪರಾಹ್ನದಲ್ಲಿ ನವಯುಗದ ತರಗತಿಗಳು ನಡೆಯುತ್ತವೆ. ಪಾಠ ಪಠಣಗಳ ಬಳಿಕ ಆಟ ಓಟಗಳ ಆರಂಭ. ಮಕ್ಕಳ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳನ್ನು ಹಿಗ್ಗಿಸುವ ಭಾರತೀಯ ಕ್ರೀಡೆಗಳನ್ನು ಆಡಲಾಗುತ್ತದೆ. ಸಾಯಂಕಾಲದ ಉಪಾಸನೆಯಲ್ಲಿ ಸಂಧ್ಯಾವಂದನೆ, ಭಜನೆ. ಸ್ವಾಧ್ಯಾಯ. ದಿನದಲ್ಲಿ ಹೇಳಿಕೊಟ್ಟ ಪಾಠಗಳ ಮನನ ಹಾಗೂ ಚರ್ಚೆ. ರಾತ್ರಿಯ ಮಹಾಪ್ರಸಾದ. ತತ್ಪೂರ್ವದಲ್ಲಿ ಸ್ತೋತ್ರ ಪಠಣ. ಕೊನೆಯಲ್ಲಿ ಎಲ್ಲವನ್ನೂ ಮರೆಸಿ ಭಗವದ್ಭಾವವನ್ನು ತುಂಬಿಸುವ ಪುರಾಣ ಶ್ರವಣ. ದಿನ ಮುಗಿಯುವ ಮುನ್ನ
ಪೌಷ್ಟಿಕವಾದ ದೇಸಿ ಹಸುವಿನ ಕ್ಷೀರ. ಅಂತ್ಯದಲ್ಲಿ ಕ್ಷೀರಸಾಗರ ಶಯನನನ್ನು ಸ್ಮರಿಸಿ ವಿಶ್ರಾಂತಿ. ಒಂದು ದಿನ ಚೆನ್ನಾಗಿದ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ ಎಂಬುದಾಗಿ ಶ್ರೀ ಸಂಸ್ಥಾನದವರು ಹೇಳಿದ್ದಾರೆ. ದಿನಗಳೇ ವಾರಗಳಾಗೋದು, ವಾರಗಳೇ ಮಾಸಗಳಾಗೋದು, ಮಾಸಗಳೇ ಸಂವತ್ಸರಗಳಾಗೋದು, ಸಂವತ್ಸರಗಳಿಂದಾಗಿ ನಮ್ಮ ಬದುಕು. ಆದ್ದರಿಂದ ಒಂದು ದಿನವನ್ನು ನಾವು ಚೆನ್ನಾಗಿಟ್ಕೊಳ್ಳೋಣ. ನಮ್ಮ ದಿನಚರಿಯನ್ನು ಚೆನ್ನಾಗಿ ಇಟ್ಕೊಂಡು ನಾವು ಅದನ್ನು ಅನುಕರಿಸಿದರೆ ನಮ್ಮ ಬದುಕು ಸುಂದರವಾಗುತ್ತೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ.